ಬ್ರೇಕಿಂಗ್ ನ್ಯೂಸ್. ಮುಳಬಾಲ್ ನಗರಸಭೆಯಲ್ಲಿ ಭಾರಿ ಬಾಂಬ್. ಕಾಮಗಾರಿ ಮಾಡದೆ ಬಿಲ್ ಪಾಸ್ ಎಂದು ನಗರಸಭೆ ವಿರುದ್ಧ ಮಾಜಿ ಸದಸ್ಯ ನಾಗರಾಜ್ ಸಿಡಿದೆದ್ದರು. ವಾರ್ಡ್ ನಂಬರ್ 14ರಲ್ಲಿ ಪೈಪ್ ಅಳವಡಿಸಿದ್ದೇವೆಂದು ತೋರಿಸಿ ಹಣ ಬಿಡುಗಡೆ ಆರೋಪ. ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆದಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗ. ಜನರ ತೆರಿಗೆ ಹಣದ ದುರ್ಬಳಕೆ ನಡೆದಿದೆ ಎಂಬ ಗಂಭೀರ ಆರೋಪ. ಕಾಮಗಾರಿ ಶೂನ್ಯ, ಬಿಲ್ ಮಾತ್ರ ಫುಲ್ ಎಂದು ನಾಗರಾಜ್ ವಾಗ್ದಾಳಿ. ರಸ್ತೆಯಲ್ಲಿ ಕೆಲಸ ಕಾಣದಿದ್ದರೂ ಖಜಾನೆಯಿಂದ ಹಣ ಬಿಡುಗಡೆ ಆರೋಪ. ಪೌರಾಯುಕ್ತರ ಉತ್ತರಕ್ಕೆ ತೃಪ್ತಿಯಾಗಿಲ್ಲ ಎಂದು ನಾಗರಾಜ್ ಆಕ್ರೋಶ. ರಸ್ತೆ ಇಲ್ಲ, ಕಾಮಗಾರಿ ಇಲ್ಲ, ಹಣ ಮಾತ್ರ ರಿಲೀಸ್. ಮುಳಬಾಲ್ ನಗರಸಭೆಯಲ್ಲಿ ಭಾರಿ ಸ್ಫೋಟಕ ಆರೋಪ. ತಾವು ಇವತ್ತು ಮಾಧ್ಯಮ ಮಿತ್ರ ಮುಂದೆ ಬಂದಿರುವಂಥ ವಿಷಯ ಏನಂದರೆ, ಈಗ ನಮ್ಮ ನಗರಸಭೆಯಲ್ಲಿ ನಮ್ಮ ಕಮಿಷನರ್ನ ದುರಾಡಳಿತ, ಏನು ದುಡ್ಡು ಹೊಡೆಯೋ ಕೆಲಸ ಆಗಿಬಿಟ್ಟಿದೆ ಕಮಿಷನರ್. ಏನಂದರೆ ಕೆಲಸ ಮಾಡ್ದೇ ಕೆಲಸ ಮಾಡಿದೀವಿ ಅಂತ ಪೇಮೆಂಟ್ ಮಾಡ್ಕೊತಾರೆ. ನೋಡಿ, ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಕೆಲಸ ಎಲ್ಲೂ ಆಗಿಲ್ಲ, 3 ತಿಂಗಳಿಂದ ಪೇಮೆಂಟ್ ಮಾಡ್ಕೊತಾರೆ. ಈ ಓಣಿ ರಸ್ತೆಯಿಂದ ಮಸೀದಿಗೆ, ಮಕ್ಕಾ ಮಸೀದಿಗೆ ಪೈಪ್ಲೈನ್ ಕುಡಿಯೋ ನೀರನ್ನ ಸಂಪರ್ಕ ಮಾಡಿಸಿದ್ದೀವಿ ಅಂತ 1 ಲಕ್ಷ ರೂಪಾಯಿ ಡ್ರಾ ಮಾಡ್ತಾರೆ. ಇಲ್ಲಿ ಎಲ್ಲೂ ಯಾವುದೇ ರೀತಿ ರೋಡ್ ಕಟ್ ಮಾಡಿಲ್ಲ, ಎಲ್ಲೂ ಯಾವುದೇ ರೀತಿ ಪೈಪ್ಲೈನ್ ಹಾಕಿಲ್ಲ. ಎಲ್ಲ ಸ್ಥಳೀಯರಿದ್ದಾರೆ ಕೇಳಿ, ಎಲ್ಲೂ ಯಾವುದೇ ರೀತಿ ಪೈಪ್ಲೈನ್ ಹಾಕಿಲ್ಲ. ನಾವೇನಾದರೂ ಕ್ವಶನ್ ಸರ್ ಆಗಿರೋದು ಮಾರ್ಚ್ 12ನೇ ತಾರೀಕು ಈ ವರ್ಷ ಮಾರ್ಚ್ 12ನೇ ತಾರೀಕು ಆಗಿರೋದು. ವರ್ಕ್ ಆರ್ಡ್ರು 17ನೇ ತಾರೀಕು ಕೊಡ್ತಾರೆ. ಹಣ ಇದು ನಗರಸಭೆ ನಿಧಿ ಏನಕ್ಕಂದರೆ, ನಾವು ಟ್ಯಾಕ್ಸ್ ಕಟ್ತೀವಲ್ವಾ, ನಾವು ನಮ್ಮ ಕಡೆಯಿಂದ ಟ್ಯಾಕ್ಸ್ ಕಟ್ಟೋದನ್ನು ಪೌರ ಕಾರ್ಮಿಕರ ಸ್ಯಾಲ್ರಿಗೆ, ನಗರಾಭಿವೃದ್ಧಿಗೆ ಅದನ್ನು ಬಳಸಬೇಕಾಗತ್ತೆ. ಇಂಥ ಕೆಲಸನೇ ಮಾಡದೆ ಫ್ರಾಡ್ ಕೆಲಸಗಳು ಮಾಡಿಕೊಂಡು ದುಡ್ಡುಗಳು ಮಾಡಿಕೊಂಡು ಅಲ್ಲಿ ಪೌರ ಕಾರ್ಮಿಕರಿಗೆ ಸಂಬಳ ಇಲ್ಲ. ಪಾಪ 9 ತಿಂಗಳಿಂದ ಸಂಬಳ ಇಲ್ಲ. ನಾವು ಈ ಕ್ವಶನ್ ರೈಸ್ ಮಾಡಿದಾಗ 9 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಅವ್ರು ಏನು ಮಾಡ್ತಾರೆ, ಏನು ತಿಂತಾರೆ, ಹೊಟ್ಟೆಗೆ ಏನು ಇದು ಮಾಡ್ಕೋಬೇಕಾ, ಬಟ್ಟೆ ಕಟ್ಕೋಬೇಕಾ ಅಂದಾಗ ಇಲ್ಲ ಬೆಳಿಗ್ಗೆ ಮಾಡಿ ಸಾಯಂಕಾಲ ಮಾಡ್ತೀವಿ. ಈ ವಿಚಾರಕ್ಕೆ ಹೋಗ್ಬಿಟ್ಟು ಕ್ಲೀನಾಗಿ ಇದಕ್ಕೆ ನೋಡಿದ್ರೆ ಇವ್ರು ಕಂಪ್ಲೀಟ್ ಎಲ್ಲನೂ ಈ ಥರ ಪೇಮೆಂಟ್ಸ್ ಆಗಿರುತ್ತೆ. ಎಲ್ಲ ಪೇಮೆಂಟ್ಸ್ ಈ ಥರನೇ ಆಗಿ ಏನಾದರೂ ಕೆಲಸನೇ ಮಾಡದೆ ದುಡ್ಡು ಹೊಡಿತಾ ಇದ್ದಾರೆ. ನಾನು ಅದನ್ನು ಕ್ವಶನ್ ಮಾಡಿದ್ರೆ ಜಿಲ್ಲಾಡಳಿತ, ಈಗ ಅಡ್ಮಿನಿಸ್ಟ್ರೇಟರು, DC ಗಮನಕ್ಕೆ ಬಂದಿದೆ ಅಂದರೆ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ ಬಿಡಿ ಅಂತ. ಕೆಲಸ ಮಾಡ್ದೇ ನೀವು DC ಗಮನಕ್ಕೆ ಹೆಂಗೆ ತಂದುಬಿಡ್ತೀರಾ, ಹೆಂಗೆ ಮಾಡ್ತೀರಾ, DC ಸಿಗ್ನೇಚರ್ ಮಾಡಿದಾರೆ ಅಂದರೆ ಅದು ನಾವು ಮಾತಾಡ್ಕೊಳ್ತೀವಿ, ನಮ್ಮ ರಿಸ್ಕ್ ಅದು ಅಂತ. ಬಟ್ ಇಲ್ಲೆಲ್ಲೂ ಕೆಲಸ ಆಗಿಲ್ಲ. ತಾವೇ ನೋಡಿ ಪತ್ರಿಕಾ, ಇದು ವಾರ್ಡ್ ನಂಬರ್ 14ಕ್ಕೆ ಬರುತ್ತೆ. ಆ ಸದಸ್ಯರನ್ನು ಕೇಳಿದ್ದೀವಿ ನಾವು, ವಜೀರ್ ಅಂತ ನಾವು ಕಾಲ್ ಮಾಡಿ ಕೇಳಿದ್ವಿ, ಏನು ವಜೀರ್ ಇದ್ದಾರಾ ಈ ಥರ ಅಂದರೆ, ಅಣ್ಣ ನಂಗೆ ಯಾವುದೇ ರೀತಿ ಯಾವುದೂ ಕೆಲಸ ಆಗಿಲ್ಲ ಇಲ್ಲಿ. ಯಾಕಂದರೆ ಕೌನ್ಸಿಲ್ ಪೀರಿಯಡ್ ಆದಮೇಲೆ ಆಗಿರೋ ಕೆಲಸಗಳಿವೆಲ್ಲ, ಕೌನ್ಸಿಲ್ ಬಾಡಿ ಇದ್ದಾಗ ಆಗಿಲ್ಲ, ಮೊನ್ನೆ ಆಗಿರೋದು, ಡಿಸಲ್ವ್ ಆದಮೇಲೆ ಆಗಿರೋದು. ಅದಕ್ಕೆ ಮಾಜಿ ಸದಸ್ಯರನ್ನ ಕೇಳಿದ್ವಿ ನಾವು, ಏನು ವಜೀರ್ ಏನಪ್ಪ ಇದು ಓಣಿ ರಸ್ತೆಯಿಂದ ಮಸೀದಿಗೆ ಪೈಪ್ಲೈನ್ ಅಳವಡಿಸಿದ್ದೀವಿ ಅಂತ ಒಂದು ಪೇಮೆಂಟ್ ಮಾಡ್ಕೊಂಡಿದ್ದಾರೆ ಅವರು. ಯಾರೋ ಅದೇನು ಕೊಟೇಶನ್ ತಗೊಂಡು ಎಮರ್ಜೆನ್ಸಿ ಅಂತ ಮಾಡಿರೋದು. ಇಲ್ಲಿ ಕೇಳಿದ್ರೆ, ಅಣ್ಣ ಯಾವುದು ವರ್ಕೇ ಆಗಿಲ್ಲ, ನೀವು ಬೇಕಾದರೆ ಸ್ಪಾಟ್ಗೆ ಹೋಗಿ ನೋಡಿ, ಯಾವುದು ವರ್ಕ್ ಆಗಿಲ್ಲ. ನೀ ಎಲ್ಲಿದೆ, ಪ್ರೆಸ್ ಮೀಟ್ಗೆ ಬರ್ತೀನಿ ಅಂದ್ರೆ, ಅಣ್ಣ ಬರ್ತೀನಿ, ಊರಲ್ಲಿದ್ದೀನಿ, ಬರ್ತಾಯಿದ್ದೀನಿ, ಬಂದು ನಾನು ಒಂದು ಬೈಕ್ ಕೊಡ್ತೀನಿ ಅಂತ. ಈ ರೀತಿ ಬೇರೆದು ಆಗಿದೆ ಸುಮಾರಿದೆ, ಒಂದು ದಾಖಲೆ ಇದೆಯಾ ಸರ್? ದಾಖಲೆ ಸಮೇತ ಕೊಡ್ತೀವಿ, ಸುಮಾರಿದೆ. ಯಾಕಂದ್ರೆ ಸಾರ್ವಜನಿಕರ ಹಣ ಅಲ್ಲಿ ಟ್ಯಾಕ್ಸ್ ಕಟ್ಟಿ ಅಲ್ಲಿ ನೋಡ್ತೀವಿ. ಟ್ಯಾಕ್ಸ್ ಕಟ್ಟೋಕ್ಕೂ, ಟ್ಯಾಕ್ಸ್ ನಾವು ಕಟ್ತೀವಿ ಅಂದ್ರೂ ಕಟ್ಸ್ಕೊಂಡು ಅಪ್ಡೇಟ್ ಮಾಡೋಕ್ಕೂ ಅದನ್ನು ದಿನಾಂಗಟ್ಟಲೆ ಸತಾಯಿಸ್ತಾರೆ ಜನಕ್ಕೆ. ಸಾರ್ವಜನಿಕ ಹಣ ಹಿಂಗೆಲ್ಲ ಪೋಲ್ ಆಗೋದು ಒಳ್ಳೆಯದಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳು ನಾನು ಅದನ್ನೇ ಕೇಳಿದ್ದೀನಿ, ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದಿದೆಯಾ ಅದನ್ನು ಬೆಳಗ್ಗೆ ಮಾಡ್ಬೋದು. ಈಗ ಸರ್ ಹಂಗಂತೇನಿಲ್ಲ, ಈಗ ಅವರು ತುಂಬ ಹುಷಾರಿದ್ದಾರೆ. ಸಪೋಸ್ ನಾನು ಬೆಳಿಗ್ಗೆ ಕೇಳಿದ್ದೀನಿ ಅವ್ರನ್ನ, ಈ ಥರ ನೀವು ಈ ಕೆಲಸಗಳು ಮಾಡಿದ್ದೀರಾ ಅಂತ. ಈಗ ರಾತ್ರಿ ಕೆಲಸ ಮಾಡ್ಬೋದು, ಯಾಕಂದರೆ ಪೇಮೆಂಟ್ ಮಾಡಿ 3 ತಿಂಗಳಾಗಿದೆ. ಸರ್ ಬರೀ ಅದು ಆಕ್ಷನ್ ವರ್ಕ್ ಆಗಿರೋದಾ ಪೇಮೆಂಟ್ ಆಗಿದೆಯಾ? ಪೇಮೆಂಟ್ ಆಗೋಗಿದೆ. ವೆಂಡರ್ಗೆ ಪೇಮೆಂಟ್ ಆಗೋಗಿದೆ. ಕೊಟೇಶನ್ ಮೇಲೆ ಪೇಮೆಂಟ್ ಮಾಡಿದ್ದಾರೆ. ಈಗ ರಾತ್ರಿ ಮಾಡ್ಬೋದು ಇಂಥ ಕೆಲಸಕ್ಕೆ.
ಸುಮಾರು ದುಡ್ಡು ಡ್ರಾ ಮಾಡಿರೋರು ಈ ಕೆಲಸ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಯಾರು ಸರ್ ಈಗ ಅಲ್ಲಿ ಮುಖ್ಯಸ್ಥರು ಯಾರದಿಂದ? ಇದಕ್ಕೆ ನೇರ ಹೊಣೆ ಕಮಿಷನರ್ ಡೈರೆಕ್ಷನ್ಸ್ ಇಲ್ಲದೆ ಬೇರೆ ಯಾರು ಟೆಕ್ನಿಕಲ್ ಆಗಿ ಕೆಲಸ ಮಾಡೋದಿಲ್ಲ. ಕಮಿಷನರೇ ಇದಕ್ಕೆ ನೇರ ಹೊಣೆ. ಕಮಿಷನರ್ನೇ ಕೇಳಿದ್ವು ನಾನು ಕೇಳಿದೆ, ಏನು ಸರ್ ಇದು ಇಷ್ಟೊಂದು ಫ್ರಾಡ್ ಆಗಿದೆ, ಏನು ಸರ್ ಇದು ಏನು ವಿಚಾರ ಅಂತ ಕೇಳಿದಾಗ ನೀವು ಒಂದೇ ಮಾತು ಹೇಳಿದ್ದು, ಜಿಲ್ಲಾಧಿಕಾರಿಗಳ ಗಮನಕ್ಕಿದೆಯಾ? ಯಾಕಂದರೆ ಜಿಲ್ಲಾಧಿಕಾರಿಗಳೇ ಆಡಳಿತಾಧಿಕಾರಿ, ಈಗ ಅವ್ರ ಗಮನಕ್ಕಿದೆಯಾ ಅಂತ ಕೇಳಿದಾಗ ನಾವು ಮಾತಾಡ್ಕೊಂಡಿದ್ದೀವಿ, ನನ್ನ ರಿಸ್ಕ್ ಅದು, ಜಿಲ್ಲಾಧಿಕಾರಿಗಳೆಲ್ಲ ಎಲ್ಲ ಇದಕ್ಕೂ ಸಿಗ್ನೇಚರ್ ತೊಗೊಂಡಿದ್ದೀವಿ, ಎಲ್ಲ ಪೇಮೆಂಟ್ಸ್ಗೂ ಸಿಗ್ನೇಚರ್ ತೊಗೊಂಡಿದ್ದೀವಿ, ನಾವು ಮಾತಾಡ್ಕೊಂಡು ನನ್ನ ರಿಸ್ಕ್ ಅದು, ನೀವ್ಯಾರು ಕೇಳೋಕ್ಕೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಎಷ್ಟು ಮೀಟ್ರ್ ಸರ್ ಇದು? ಸರ್ ಇದು 97,000 ರೂಪಾಯಿ. ಒಂದು ಟ್ರೈಲರ್ ಇದು ಆರೋಪ. ಹೌದು, ಅಲ್ಲ ಜಾಸ್ತಿ ಇದೆ. ಎಲ್ಲ ವಾರ್ಡ್ಸ್ದು ಕೊಡ್ತೀವಿ. ಈ ಪಕ್ಕದಲ್ಲಿ ಇನ್ನೊಂದು ಮಾಡಿದೆ, ಈಗ ಮಾಡೋಣ. ವಾಯ್ದವ್ರನ್ನ ಬರಕ್ಕೆ ಕೇಳಿದ್ವಿ, ಈಗ ವಾಯ್ದೆಲ್ಲ ನಂಗ್ಲಿಯಲ್ಲಿದ್ದಾರೆ ಅಂತ ಬರಕ್ಕೆ ಕೇಳಿದ್ವಿ, ಕ್ಲೀನಾಗಿ ಗೊತ್ತಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸರ್. ಎಲ್ಲಾದರೂ ಪೈಪ್ಲೈನ್ ಹಾಕಿದಾರೆ. ಈ ರೋಡ್ ಬಂದ್ಬಿಟ್ಟು 10 ವರ್ಷ ಆಗಿದೆ ಆಗಿ. ರೋಡ್ ಕಟ್ ಮಾಡೋದು ಗೊತ್ತಾಗ್ಬೇಕಲ್ವಾ? ಇವರೆಲ್ಲ ಸ್ಥಳೀಯರು, ಇಲ್ಲಿ ಮನೆ ಅಕ್ಕಪಕ್ಕ ಮನೆಗಳಿರೋರು. ಹೇಳಿ, ಎಲ್ಲ ಕಾಂದಾಲ್ कोई बोला किधर? हमारा पैसा टैक्स पेयर समय हमारा पैसा, ನಮ್ಮ ದುಡ್ಡು. ಹಿಂಗೆ ಪೋಲ್ ಹಾಕ್ಬಿಟ್ರೆ ಅದಕ್ಕೇನು ಅರ್ಥ? ಇನ್ನು ಒಂದಲ್ಲ ಎರಡಲ್ಲ ಸರ್, ಲಕ್ಷಾಂತರ ರೂಪಾಯಿ ಮಾಡಿದ್ದಾರೆ ಲಾಕ್ಡೌನ್ ಮುಂದೆ. ಈಗ ಇಲ್ಲಿ ಪೈಪ್ ಹಾಕಿದೀವಿ ಅಂತ ಮಾಡ್ತಾರೆ ಸರ್, ನೋಡಿ ಸರ್, ಪೈಪ್ ಹಾಕಿದೀವಿ ಅಂತ ಮಾರ್ಚಲ್ಲಿ ಮಾಡ್ತಾರೆ. 12ನೇ ತಾರೀಕು ಮಾರ್ಚಲ್ಲಿ ದುಡ್ಡು ಕೊಡ್ತಾರೆ. ಈ ಏನೋ ಇಲ್ಲಿಂದ ಮಸೀದಿಗೆ, ಅದು ಮಸೀದಿ ಹೆಸರು ತೋರಿಸ್ತಾರೆ, ಮಸೀದಿಗೆ ಕುಡಿಯೋ ನೀರು ಹಾಕಿದ್ವಿ, ಕುಡಿಯೋ ನೀರು ಸಂಪರ್ಕ ಕಳಿಸಿದ್ವಿ ಅಂತ ತೋರಿಸ್ತಾರೆ. ಕುಡಿಯೋ ನೀರು ಸಂಪರ್ಕ ಚರಂಡಿನಲ್ಲಿ ಕೊಟ್ಟಿದ್ದಾರೆ, ಒಂದ್ 3 ತಿಂಗಳು ಮುಂಚೆ ಕೊಟ್ಟಿದ್ದಾರೆ. ಲೈನ್ ಅದು ಈ ರೋಡಲ್ಲಿ ಎಲ್ಲ ಅಲ್ಲಿ ಕಟಾವ್ ಮಾಡಿ ಹಂಸ ತರ ಮಾಡಿದ್ದಾರೆ ನೋಡಿ. ಒಂದು ಪೈಪ್ ಹಾಕಿದ್ದಾರೆ. ಒಂದು ಪೈಪ್ ಅಲ್ಲ, ಅವ್ರು ಹೇಳಿರೋದು 100 ಲೆಂತ್ ಹಾಕಿದೀವಿ ಅಂತ. ಏನೋ ಗೊತ್ತಿಲ್ಲ. ಇಲ್ಲಿ ಹಾಕಿ ಇಲ್ಲಿ ಕಲೆಕ್ಷನ್ 100 ಲೆಂತ್ ಹಾಕಿದೀವಿ, 100 ಲೆಂತ್ ಹಾಕಿದೀವಿ. म्यूनसिपल का वो अयूब डाले सु कास पैसे से डाले सु वजीर डाले अंदर वो कास पैसे से डाले सु. ये म्यूनसिपल का दाल को 100 ये क्या बोला ಲೆಂತ್ 100 ಲೆಂತ್ ಹಾಕಿದೀವಿ ಅಂತ ಮಾಡ್ತಾರೆ. ಇಲ್ಲಿ ಗೊತ್ತಾಗ್ಬೇಕಲ್ಲ, ಅದೇ ತೋರಿಸ್ತದೆ ನೋಡಿ. ಪೇಮೆಂಟ್ ಮಾಡ್ಕೊಂಡಿದ್ದಾರೆ 100 ಲೆಂತ್ ಹಾಕಿದೀವಿ ಅಂತ ಪೇಮೆಂಟ್ ಮಾಡಿದ್ದಾರೆ. 100% ಇದು